ಏನೋ ಪ್ರೋಗ್ರಾಮ್ ನಡೀತಿದೆ. ಸೊ ಕೋಳಿ ಹುಂಜ ಮನೆ ಆ ಥರ. ಹೇಳ ಇನ್ನೊಂದ್ಸತಿ ಹೇಳ. ಹೇ ಗೈಸ್, ವೆಲ್ಕಮ್ ಟು ಕಿಶೋರ್ ಬ್ಲಾಗ್ಸ್. ನಾವು ಇವತ್ತು ಜಾನಪದ ಲೋಕಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಮಗೆ ಕಂಟಿನ್ಯೂಸ್ 3 days ಹಾಲಿಡೇಸ್ ಇತ್ತು, ಆದರೂ ಕೂಡ ನಾವು 2 days ಹಾಗೇ ವೇಸ್ಟ್ ಮಾಡ್ಕೊಂಡ್ವಿ. ಸೊ ಇವತ್ತೊಂದಿನ ಅಟ್ಲೀಸ್ಟ್ ಮಂಡೇನಾದರೂ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಜಾನಪದ ಲೋಕಕ್ಕೆ. ಸೊ ಇಲ್ಲೇ ರಾಮನಗರದಲ್ಲಿ ನಿಲ್ಲಿಸಿ ಒಂದು ಟೀ ಕುಡಿದ್ವಿ. ಇವಾಗ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಗೋಣ ಇನ್ನೊಂದು 5 minutes ಅಲ್ಲಿ ಜಾನಪದ ಲೋಕದಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ವೇಟ್ ಮಾಡ್ತೀರಿ. Stay tuned. ಆಯ್ತು, ಬನ್ನಿ ಜನಪದ ಲೋಕದಲ್ಲಿ ಸಿಗೋಣ. ಸೊ ಇವಾಗ ಹೋಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ಇದೆ ಕಿರಣ್? ಇನ್ನೊಂದು 4 kilometer ಇದೆ ಶೋಭಾ. ಓಕೆ, 4 kilometer ಅಲ್ಲಿ ನಾವು ಜನಪದ ಲೋಕನ ರೀಚ್ ಆಗ್ತೀವಿ. ಅಲ್ಲಿಗೆ ಹೋಗಿ ನೋಡೋಣ ಹೇಗಿರುತ್ತೆ ಜನಪದ ಲೋಕ ಅಂತೇಳಿ. ಬನ್ನಿ. ಈಗ ನಾವು ಜನಪದ ಲೋಕಕ್ಕೆ ಬಂದಿದ್ದೀವಿ. ಕಿರಣ್ ಪಾರ್ಕಿಂಗ್ ಬಗ್ಗೆ ವಿಚಾರಿಸೋಕೆ ಹೋಗಿದ್ದಾರೆ. ಗಾಡಿನ ಪಾರ್ಕ್ ಎಲ್ಲಿ ಮಾಡೋದು ಅಂತೇಳಿ ನೋಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮುಂದೆ ಡಾಂಬರ್ ಹಾಕ್ತಿದ್ದಾರೆ. ಹಾಂ, ಇಲ್ಲಿ ಹಾಕ್ತೀಯಾ? ಸರಿ, ಹೋಗಿ ನೋಡಿ. ಇಲ್ಲಿ ವಯಸ್ಕರಿಗೆ 100 ರೂಪಾಯಿ ಮತ್ತು ಮಕ್ಕಳಿಗೆ 50 ರೂಪಾಯಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಇಲ್ಲಿ ಮಾಡಿಸ್ಬೋದಂತೆ. ಅದಕ್ಕೆ 5,900 ರೂಪಾಯಿ ಆಗುತ್ತೆ. ಮತ್ತು ಒಂದು ಕ್ಯಾಮ್ರಾಗೆ 590 ರೂಪಾಯಿ. ಕಿರಣ್ ಟಿಕೆಟ್ ತಗೋತಿದ್ದಾರೆ ಇವಾಗ 2. ಸೊ ಇದರಿಂದ 200 ರೂಪಾಯಿ ಆಗುತ್ತೆ. ಯಾರಿದು? ವೀರಗಾಸೆ ಆಡ್ತಾರಲ್ಲ, ಗೊತ್ತಿಲ್ಲ ನಿಮಗೆ? ಹೌದು. ಇವ್ರು ಯಾರು? ವೇಷಭೂಷಣ. ಓಕೆ. ಏನೋ ಪ್ರೋಗ್ರಾಮ್ ನಡೀತಿದೆ. ಸೊ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಿದ್ದಾರೆ. ಅಲ್ಲೆಲ್ಲ ಕ್ಯಾಂಪ್ ಹಾಕೊಂಡಿದ್ರು. ಆ ಕಡೆ ಎಲ್ಲ ನೋಡ್ಬೋದು ನೀವು. ಅಲ್ಲೇನೋ ಕ್ಯಾಂಪ್ ಹಾಕೊಂಡಿದ್ದಾರೆ ನೋಡಿ. ಇಲ್ಲಿ ಮಲ್ನಾಡ್ ಸ್ಟೈಲ್ ಮನೆಗಳೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಲಿಕ್ಕೆ. ಅಂದರೆ ಆವಾಗಿನ ಕಲ್ಚರ್ ಯಾವ ಥರ ಇತ್ತು ಅಂಥೇಳಿ. ಅಲ್ಲಿ ಮುಂದೆ ಕೋಳಿ ಏನೋ ಕಾಳ ಆರಿಸ್ತಿರೋದ ಆ ಥರ, ಇಲ್ಲಿ ಕಟ್ಟಿಗೆ ಹೊಡಿತಿರೋ ಥರ. ಅಲ್ಲಿ ಮೇಕೆ, ಕೋಳಿ, ಕುರಿ ನೋಡಿ ಇಲ್ಲಿ ಹೇಗಿದೆ. ಹಳ್ಳಿ ನೇಚರ್ ಯಾವ ಥರ ಇರುತ್ತೆ, ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಆ ಥರದ್ದೆಲ್ಲ ತೋರಿಸಿದ್ದಾರೆ. ಇಲ್ಲಿ ಕುರಿ ಮೇಯ್ಸೋಕೆ ಹೋಗ್ತಿರೋದು, ಏನೋ ಹೆಚ್ಚುತ್ತಿರೋ ಥರ, ಮತ್ತು ಕಟ್ಟಿಗೆ ಹೊಡಿತಿರೋ ಥರ. ಎಲ್ಲಿ ಮೇಡಮ್ ಕೂತಿದ್ರು, ಅವ್ರೇನೋ ಹೆಚ್ಚುತ್ತಿರೋದು ತರಕಾರಿನ ಸಮಥಿಂಗ್ ಏನೋ ಹೆಚ್ಚುತ್ತಿದ್ದಾರೆ. ಇಲ್ಲಿ ಹಗ್ಗ ಅಲ್ಲ, ಅದು ಕುಡ್ಗೋಲದು ಏನೋ ಕತ್ತರಿಸ್ತಿರೋ ಥರ, ಥರನೇ ಅದು. ಈ ಕಡೆ ಕುರಿ ಕಾಯಕ್ಕೆ ಹೋಗ್ತಿರೋದು. ಮತ್ತು ಇಲ್ಲಿ ಕಟ್ಟಿಗೆ ಹೊಡಿತಿರೋದು. ಇಲ್ಲಿ ಕಟ್ಟಿಗೆ ಹೊಡಿತಿರೋದು. ಇಲ್ಲಿ ಕೋಳಿ ಹುಂಜ ಮನೆ ಆ ಥರ. ಆವಾಗ ಈ ಥರ ಮನೇಲಿ ಇದ್ದಿದ್ರೆ ಅನಿಸ್ತೋದು ಲೈಕ್ ಬಡವರು ಅಂತ. ಇವಾಗ ಇದು ಏನೋ ಟ್ರೆಡಿಷನಲ್. ಜನ ಎಷ್ಟು ಮುಂದಕ್ಕೆ ಹೋಗ್ತಾರೋ ಅಷ್ಟೇ ಹಿಂದಕ್ಕೆ ಬರ್ತಾರೆ. ಕರೋನಾ ಬಂದು ಎಲ್ಲರೂ ಊರಿಗೆ ಹೆಂಗೆ ಸೇರಿದ್ರಲ್ಲ ಹಂಗೆ ಮತ್ತೆ ರಿವರ್ಸ್ ಸೈಕಲ್ ನಡೆಯುತ್ತೆ. ಹಾಂ, ಹಾಕಿ ತುಪ್ಪ. ನಾವು ಇಲ್ಲೇ ಪಕ್ಕದಲ್ಲಿರೋ ಕಾಮತ್ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಜೋಳದ ರೊಟ್ಟಿ ಸ್ಪೆಷಲ್ ಮೀಲ್ಸ್ ಎಲ್ಲ ಸಿಗುತ್ತೆ ನೋಡಿ. ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಮಜ್ಜಿಗೆ ಕೊಟ್ಟಿದ್ದಾರೆ. ಮತ್ತು ನಾವು ಸ್ಪೆಷಲ್ ಮೀಲ್ಸ್ ತೊಗೊಂಡಿರೋದ್ರಿಂದ ಹೋಳಿಗೆ ಮತ್ತು ಹಪ್ಪಳ, ಇದಾದೋ ಸೊಪ್ಪು, ಕರದಂಟು ಏನೋ ಅಂತಾರೆ ಶೋಭಾ. ಇದು ಏನಂತಾನೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದೇನಂತಾರೆ ಅಂತೇಳಿ ಕಮೆಂಟ್ ಮಾಡಿ, ನನಗೂ ಗೊತ್ತಿಲ್ಲ ಪ್ಲೀಸ್, ಸಾರಿ. ಸೊ ಮಜ್ಜಿಗೆ ಟೇಸ್ಟ್ ಮಾಡಿ. ಎಲೆಯಲ್ಲಿ ಹೋಳಿಗೆ ಇಟ್ಕೊಂಡು ತಡೆಯೋಕ್ಕಾಗಲ್ಲ, ತಿನ್ಕೊಂಡು ಆಮೇಲೆ ಸಿಗ್ತೀವಿ. ಬಾಯ್. ಬಿಡು ಶೋಭಾ, ಹೋಗ್ಲಿ ಪಾಪ. ನೋಡು ಬೈತವೆ. ಬಾರಮ್ಮ ಸಾಕು. ನಿನ್ ತರಾನೇ
ಕಿರಣ್, ನಮ್ಮ ಚಿತ್ರದುರ್ಗದ ಹತ್ರನೂ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲೂ ಇದಕ್ಕಿನ ಸೌಂಡ್, ರಿಯಲ್ ಸೌಂಡ್ ಬರುತ್ತಲ್ಲ ಅಲ್ಲಿ, ಅದು ಮ್ಯೂಸಿಕ್ ಆನ್ ಮಾಡಿ ಇರ್ತಾರಲ್ಲ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ರಾಗಿ ಕಲ್ಲು, ರಾಗಿ ಬೀಸ್ತಾರಲ್ಲ. ಆಗಿನ ಕಾಲದಲ್ಲಿ ರಾಗಿನ ಈ ತರ ಬೀಸ್ತಾ ಇದ್ರು, ಇವಾಗೆಲ್ಲ ಮಷೀನಿಗೆ ಹಾಕ್ಬಿಡ್ತಾರಲ್ಲ. ಮನೆ ಮುಂದೆ ಎಲ್ಲ ಈ ತರ ಇರಬೇಕು. ನೈಸ್. ಓ ಮೈ ಗಾಡ್, ಎಷ್ಟು ತಣ್ಣಗಿದೆ ನೋಡಿ. ಹಲಸಿನ ಹಣ್ಣು ಕಿರಣ್, ನಮ್ಮನೆಗೆ ಸ್ವಾಗತ. ಬನ್ನಿ ಬನ್ನಿ ಒಳಗಡೆ. ಓ, ಈ ಡೋರ್ ಎಲ್ಲ ಯಾವ್ದ್ರಲ್ಲಿ ಮಾಡಿಸ್ತೀರಾ? ಟೀಕ್ ವುಡ್ಡಾ? ಬಿದ್ರಿಂದು. ಓಕೆ. ಬನ್ನಿ ಒಳಗಡೆ ಬನ್ನಿ, ಇನ್ನೂ ತೋರಿಸ್ತೀವಿ ಬನ್ನಿ. ನೋಡಿ, ಇದ್ರ ಮೇಲೆ ನಾವು ಮಟನ್ ಕುಯ್ತೀವಿ. ಯಾವ ಬ್ರ್ಯಾಂಡಿಂದು? ಆಮೇಲೆ ಇದು ನಮಗೆ ಕುತ್ಕೊಳ್ಳೋ ಜಾಗ. ನೀವು ಸೋಫಾ ಮಾಡಿಸ್ಕೊಂಡಿರ್ತೀರಲ್ಲ, ನಮ್ಗೆ ಕುತ್ಕೊಳ್ಳೋಕ್ಕೆ ಏನಂತಾರೆ, ಕಟ್ಟೆ. ನೈಸ್. ಕಟ್ಟೆ ತರ ಮಾಡಿಸ್ಕೊಂಡಿದ್ದೀವಿ. ನೈಸ್. ನಿಮ್ಮ ಅಡುಗೆ ಮನೆ ತೋರಿಸಿ. ಇದು ನೋಡಿ, ನಮ್ಗೆ 2 ಒಲೆ ಇದೆ. ಇದ್ರಲ್ಲಿ ಅನ್ನ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ನಾನ್ ವೆಜ್ ಇಲ್ಲೇ ಮಾಡ್ತೀವಿ. ಇಲ್ಲೆಲ್ಲ ಪಾತ್ರೆ ಇಟ್ಕೊತೀವಿ. ಶೆಲ್ಫ್ ಮಾಡಿಸಿರ್ತೀರಲ್ಲ, ನಾವು ನೋಡಿ ಈ ತರ ಇಟ್ಕೊಂಡಿರ್ತೀವಲ್ಲ. ಓ, ಇದು ಶೆಲ್ಫ್ ನಿಮ್ದು? ಓಕೆ. ಇಲ್ಲಿ ನೋಡಿ, ವೆಂಟಿಲೇಷನ್ ವಿಂಡೋ ಇದೆ, ಹೋಗಿ ಎಲ್ಲ ಆಚೆ ಹೋಗಕ್ಕೆ. ಓಕೆ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ಟಿ ಒಂಥರ ಸ್ಟ್ರೈಟ್ ಆಗಿ ಇಡ್ತೀವಲ್ಲ, ಅದೆಲ್ಲ ಇಲ್ಲಿ ಇಟ್ಕೊತೀವಿ. ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಲ್ಲಿ ಇಟ್ಕೊತೀವಿ. ಬನ್ನಿ ಈ ಕಡೆ ಬನ್ನಿ. ಇದು ಬೆಡ್ರೂಮೇ. ಇದು ನಮ್ದೇನಾದ್ರೂ ಐಟಮ್ಸ್ ಇಟ್ಕೊತೀವಿ. ಅಯ್ಯೋ, ಇದು ನಮ್ಮನೆ ಅಲ್ಲಪ್ಪ, ನಮ್ಮನೆ ಅಲ್ಲ ಇದು. ನೋಡಿ, ಜೇನು ಕುರುಬರ ಯುವಕರ ಕುಣಿತ ಅಂತೆ. ಥ್ಯಾಂಕ್ಸ್. ಜೇನು ಕುರುಬ ಯುವಕರ ಕುಣಿತ. ಓಹೋ, ಇಲ್ಲಿ ನೋಡಿ, ಜೇನಿನ ಗೂಡು ಅನ್ಸುತ್ತಿದ್ದು. ಅಲ್ಲಮ್ಮ ತಾಯಿ, ಏನಿದು ಏನೋ ಗೊತ್ತಿಲ್ಲ, ಹುಷಾರು. ಇಲ್ಲಿ ನೋಡಿ, ಇದು ಮಂಚ. ಓಹೋ, ಓ, ಅವ್ರದ್ದೇ ಬೇರೆ ಥರ ಇದೆ, ಲೇಡೀಸ್ದೇ ಬೇರೆ ಥರ ಇದೆ. ಚಿಕ್ಕವರಿದ್ದ ಚಟ್ರಬಿಲ್ ಆಡಿದೆಯಾ? ಇದು ಚಾಟ್ರಿ ಬಿಲ್ ಅಲ್ಲ ಆ್ಯಕ್ಚುಲಿ. ಓಕೆ. ನೋಡಿ, ಗಿರಿಜನರ ಕುಣಿತ. ಏನು ಹಳ್ಳಿ ಲೈಫ್ ಒಂಥರ ಚಂದ ಅಲ್ಲ, ಏನು ಸೊಗಡು ನೋಡಲ್ಲಿ. ಅಲ್ಲಿ ಚಟ್ನಿ ಹರಿತಿರೋದು, ಇಲ್ಲಿ ಅಮ್ಮ ಮತ್ತು ಮಗ ಒಳ್ಳೆ ಕಟ್ಟೆ ಮೇಲೆ ಮಲ್ಕೊಂಡು ಒಳ್ಳೆ ತಣ್ಣ ಗಾಳಿಲಿ ಮಲಗಿರೋದು. ಆಮೇಲೆ ಇಲ್ಲಾರೋ ಬೀಸ್ತಾ ಇದ್ದಾರೆ, ರಾಗಿನ ಹಿಟ್ಟು ಬೀಸ್ತಾ ಇದ್ದಾರೆ. ಬೀಸ್ತಿದ್ರಲ್ಲ ಆಗಿನ ಕಾಲದಲ್ಲಿ, ಆ ಥರ. ಮತ್ತೆ ಇಲ್ಲಿ ಮುಂದ್ಗಡೆ ಎಂಟರ್ಟೈನ್ ಮಾಡ್ತಿದ್ದಾರೆ, ಅವರು ಕೆಲಸ ಮಾಡುವಾಗ ಬೋರ್ ಆಗ್ಬಾರ್ದು. ಹಂಗಂತಲ್ಲ, ನಾನು ಸುಮ್ಮನೆ ಹೇಳಿದೆ ಆಲ್ಟರ್ ಮಾಡಿ. ನಾಯಿ, ಡ್ಯಾನ್ಸ್ ಮಾಡೋದಕ್ಕೆ ಏನೋ ಅಕ್ಕಿನೋ ಜೋಳನೋ ಏನೋ. ಇಲ್ಲಿ ಕೋಳಿ, ಅಲ್ಲಿ ಸ್ನಾನ ಮಾಡಿಸ್ತಾ ಇರೋದು ಮಗುಗೆ. ಇಲ್ಲಿ ಮನೆ ಒಳಗಡೆ ಅವ್ರ ಮನೆಗಳು ಯಾವ ಥರ ಇರ್ತಿದ್ವು ಅಂಥೇಳಿ ಸ್ವಲ್ಪ ಕ್ರಿಯೇಟ್ ಮಾಡಿದ್ದಾರೆ ಹಳ್ಳಿ ಲೈಫ್. ಓ, ನೈಸ್. ಗಂಡ ಮಹಿಳೆಯರ ಉಡುಪು ಆಭರಣ. ಅಲ್ಲಿ ನೋಡಿದ್ದು ನಾವು ಜೇನು ಕುರುಬರ ಮನೆ ಹೇಗಿರುತ್ತೆ ಅಂತ. ಇದು ಏನು, ಗಂಡ ಮಹಿಳೆಯರ ಉಡುಪು ಮತ್ತು ಆಭರಣ. ಅಂದರೆ ಗಂಡರ ಮನೆ ಹೇಗಿರುತ್ತೆ. ಇಲ್ಲಿ ಅಡುಗೆ ಮನೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ನೈಸ್. ಓಕೆ, ಓಪನ್ ಕಿಚನ್. ಇದು ಬೆಡ್ರೂಮಾ? ಹಾಂ, ಇದು ಬೆಡ್ರೂಮ್. ಅವಾಗಲೇ ನೋಡಿ ಕಿರಣ್, ಜೇನು ಕುರುಬರ ಮನೆ, ಇದು ಗಂಡರ ಮನೆ. ಇಲ್ಲೇನೋ ಇದ್ದಾವೆ ಮತ್ತೆ ಫೋಟೋಸ್. ಸಮೂಹ ಗಾನದಲ್ಲಿ ಗೊಂಡ ಮಹಿಳೆಯರು, ದೆನ್ ಕೃಷಿ, ಗೊಂಡರ ಕೃಷಿ. ಇದನ್ನೆಲ್ಲ ನೀರು ಕುಡಿಯೋಕೆ ಯೂಸ್ ಮಾಡ್ತಿರಲ್ಲ? ಹೌದು, ಅದು ನೀರು ಬಾಟಲ್ ಟೈಪ್. ಓಕೆ. ವೆಂಟಿಲೇಷನ್ ಕಾನ್ಸೆಪ್ಟ್. ಇದು ಹಂಚಿನ ಮನೆ, ಆಕ್ಚುಲಿ ಹಂಚಿನ ಮನೆ. ಅಲ್ಲಿ ಕಿರಣ್, ಅಲ್ಲಿ ಹಂಚು ಹಾಕಿದ್ರೆ ಇಲ್ಲ, ಅದು ಅಲ್ಲೂ ಹಂಚೆ ಶೋಭಾ. ಅಲ್ಲ, ಇನ್ನೊಂಥರ ಆಗಿನ ಕಾಲದಲ್ಲಿ ಒಂಥರ ಹಿಂಗೆ ಉದ್ದುದ್ದ ಹಂಚು ಬರ್ತೈತೆ ನೋಡಿ, ಈ ಥರದ್ದಲ್ಲ ಈಗಿನ ಹಂಚು. ಓ, ಅಲ್ಲಿ ಹಂಚಲ್ಲ ಅದು ಆ್ಯಕ್ಚುಲಿ. ಹಾಂ, ಅವ್ರದ್ದು ನೋಡಿ, ಗುಡಿಸ್ಲು. ಇದು ಹಂಚಿನ ಮನೆ. ಓ, ನಾಯಿ ಇದೆ, ಏನಿದೆ, ಎಚ್ಚರಿಕೆ, ನಾಯಿ. ಬಿಸಿಲಲ್ಲಿ. ಸೊ ಇದು ಊರು, ಕಂಪ್ಲೀಟ್ ಊರು ಇದು. ಅಲ್ಲೊಂದು ಮನೆ, ಇಲ್ಲೊಂದು ಮನೆ ತೋರಿಸ್ತೇನೆ ಆಮೇಲೆ. ಅಲ್ಲೊಂದು ಮನೆ, ಇಲ್ಲೊಂದು ಮನೆ. ಇದು ಪಂಚಾಯಿತಿ ಕಟ್ಟೆಗೆ ಬರ್ತಾ ಇದೀವ ನಾವು ಇವಾಗ. ಅರಳಿ ಕಟ್ಟೆ.
ಇಲ್ಲೂ ಕಟ್ಸ್ತವ್ರೆ ಏನೋ. ನೋಡಿ ಸುತ್ತಮುತ್ತಲು ಎಷ್ಟೊಂದು ಮಾವಿನ ಮರಗಳಿದೆ. ಅದಕ್ಕೆ ಮಾವಿನ ತೋಪು ಚೆನ್ನಾಗಿ ಮಾಡವ್ರೆ. ಟೋಟಲ್ ವಿಲೇಜ್ ಕಾನ್ಸೆಪ್ಟ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಬೆಸ್ಟ್ ಪ್ಲೇಸ್. ಹೌದು. ಹಾಂ, ಇದ್ಯಾವ ಜನಾಂಗದ ಮನೆ ಅಂತೇಳಿ ನೋಡೋಣ. ಐ ಥಿಂಕ್ ಇದು ಡ್ಯಾನ್ಸ್. ಓ ಗಾರ್ಡನ್. ಡ್ಯಾನ್ಸ್ ಇದೆ. ಸೊ ಇದು ಯಾವ ಥರ ನೋಡ್ಬೋದು, ಯಾವ ಸ್ಟೈಲ್ ಇರ್ಬೋದು ಬಾ ನೋಡೋಣ. ಒಳಗೆ ಹೋಗ್ಬಿಟ್ಟು ನೋಡೋಣ. ಅಡುಗೆ ಮನೆ. ಬೆಂದ ಇಳಿಸುವ ಕಾಯಕದಲ್ಲಿ ಮಲೆ ಕುಡಿಯರು ಜನಾಂಗ. ಬೇಸಿಕಲಿ ಈ ಮನೆ ಬಂದ್ಬಿಟ್ಟು ಮಲೆ ಕುಡಿಯರು ಜನಾಂಗದ ಮನೆ. ನೋಡ್ಬಾಯಿ, ಇಷ್ಟು ದೊಡ್ಡವೆಲ್ಲ ಇರ್ತಿರ್ಲಿಲ್ಲ ಶೋಭಾ ಅವಾಗ ಇಲ್ಲಿ ನೋಡಿ, ಈ ಕಡೆ ತೋರಿಸಿ ಅಲ್ವಾ. ಇವಾಗ ಇವರು ಮಾಡ್ಕೊಂಡಿದ್ದಾರೆ ಥರ ತೋರಿಸ್ತಾರೆ. ಅಡಿಗೆ ಮಾಡ್ತಿರ್ಬೇಕಾದ್ರೆ ನೀರು ಕಡಿಮೆ ಆಗಿದೆ, ನೀರು ತಗೋಬಾ ಅಂತ ಹೇಳಿದ್ರು. ಓಕೆ. ಅದಕ್ಕೆ ಮಗ ಓಡೋಗಿ ನೀರು ತಗೊಂಡು ಕೊಡ್ತಿರೋದು ಅಡಿಗೆ ಮಾಡಕ್ಕೆ. ನೈಸ್. ಎಲ್ಲಿ ಕಲ್ತಿದ್ರಿ ಸ್ಟೋರಿ? ಓಕೆ ಅಮ್ಮ, ಬೇಗ ಊಟ ಮುಗಿಸಿ. ಇರೋ ಸಂಗೀತ ಕಲಿತಿರೋದ? ಹೌದು, ಸಂಗೀತ ಕಲಿತವ್ರೆ. ಅಲ್ಲಿ ನೃತ್ಯ ಮಾಡ್ತವ್ರೆ. ಇಲ್ಲಿ ಬೇಳೆ ಬೀಸ್ತವ್ರೆ. ಅಲ್ಲಿ ಕಟ್ಟಿಗೆ ತಗೊಂಡು ಹೋಗ್ತವ್ರೆ. ನಾಯಿ ಬೊಗಳ್ತೈತೆ ನೋಡಿ. ಇಲ್ಲಿ ಹಾಲಕ್ಕಿ ಒಕ್ಕಲಿಗರ ಮನೆ ಹೇಗಿರುತ್ತೆ ಅಂತೇಳಿ ರೀಕ್ರಿಯೇಟ್ ಮಾಡಿದ್ದಾರೆ. ಇವ್ರದ್ದು ಕಾಸ್ಟ್ಯೂಮ್ ನೋಡಿ, ಇವ್ರದ್ದು ಕಾಸ್ಟ್ಯೂಮ್ ಡಿಫ್ರೆಂಟ್ ಇದೆ. ಆ ಜನಾಂಗದ ಕಾಸ್ಟ್ಯೂಮ್ ಬೇರೆ ಥರ ಇತ್ತು, ಈ ಜನಾಂಗದ ಕಾಸ್ಟ್ಯೂಮ್ ಬೇರೆ ಥರ ಇದೆ. ಇದು ಉತ್ತರ ಕರ್ನಾಟಕ ಜಿಲ್ಲೆಯ ಆದಿಮ ಬುಡು ಕುಟುಂಬಗಳಲ್ಲಿ ಹಾಲಕ್ಕಿ ಒಕ್ಕಲಿಗ ಸಮುದಾಯ ಪ್ರಮುಖವಾದದ್ದು. ಹಾಲಕ್ಕಿ ಉತ್ತರ ಕರ್ನಾಟಕ ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ ಮತ್ತು ಹೊನ್ನಾವರ ತಾಲೂಕುಗಳಲ್ಲಿ ದಟ್ಟವಾಗಿ ವಾಸಿಸುತ್ತಾರೆ. ನೋಡ್ಕೊಳ್ರಪ್ಪ ನೀವೇ, ಕಾಣಿಸ್ತಿದ್ರೆ ಕರೆಕ್ಟಾಗಿ. ಇವ್ರ ಡ್ರೆಸ್ ಕೋಡ್ ನೋಡಿ, ಇವ್ರದ್ದು ಬೇರೆ ಥರ ಇದೆ. ಕಿರಣ್ ನೀನು ಸಾಂಗ್ ಹೇಳಿ, ಅವ್ರು ಡ್ಯಾನ್ಸ್ ಮಾಡ್ತಾರೆ. ಹೇಳು ಇನ್ನೊಂದ್ಸತಿ ಹೇಳು. ಹೇಳಿ ಇನ್ನೊಂದ್ಸತಿ ಹೇಳು. ಇದೇನು ಹೇಳು? ಒಳಕಲ್ಲು. ಒಳಕಲ್ಲು ಗೊತ್ತಾ? ಚಟ್ನಿ ಎಲ್ಲ ಒಳಕಲ್ಲಲ್ಲಿ ಕುಡ್ತಿದ್ರಲ್ಲ, ಒಳಕಲ್ಲು. ಇದು ಸಣ್ಣ ಹಿಡಿಯೋದು ಗೊತ್ತಾ? ವಾವ್, ಡೋರ್ ನೋಡಿ ನೋಡಿ. ಆಗಿನ ಕಾಲದ ಮನೆಗಳು ಎಷ್ಟು ಅದೇನೋ ವೆಲ್ಕಮಿಂಗ್ ಥರ ಇರ್ತಿದ್ವು. ಅಂದರೆ ಆಮಂತ್ರ, ಏನಂತಾರೆ ಕಿರಣ್ ಅದನ್ನ? ಸುಸ್ವಾಗತ, ಆಮಂತ್ರಣ. ಆಮಂತ್ರಣ ಕೊಡೋ ಥರ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಮನೆ. ಇದು ಹಾಲಕ್ಕಿ ಜನಾಂಗದವರ ಮನೆ ಹೇಗಿರುತ್ತೆ ಅಂತೇಳಿ ನೋಡ್ಕೊಬೋಣ ಮನೆ ನೋಡಿ. ಸುಗ್ಗಿ ವೇಷಗಾರರು, ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತ. ಓಕೆ. ಹಾಡುಗಾರ್ತಿ ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡ ಅವರ ಕಲಾತಂಡ. ಈ ಸುಕ್ರಿ ಬೊಮ್ಮಗೌಡ ಅವ್ರ ಫೋಟೋವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡವ್ರು ಇವರು. ಇದು ನೋಡಿ, ಇದು ತಾರ್ಲೆ ಕುಣಿತ ಅಂತೆ ನೋಡಿ. ಬೀಗ್ರು ಮನೆಗೆ ಹೋಗ್ತಾ ಇದೀವಿ. ಇವಾಗೆಲ್ಲ ನೀರು ಹಾಕಿ ರೆಡಿ ಮಾಡವ್ರೆ. ಮನೆ ಹೇಗಿರುತ್ತೆ? ಯಾವುದು? ಗೌಳಿಗರು. 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 ಓಕೆ. ಇಲ್ಲ ಒಂಥರ ಡೌನ್ವರ್ಡ್ಸ್ ಬರಬೇಕು. ಅಲ್ಲಿ ನೋಡಿ, ಅಲ್ಲಿ ಸೇತುವೆ ಥರ ಮಾಡಿ ಅಲ್ಲಿಂದ ನೀರು ತೊಗೊಂಡ್ಬರ್ತವ್ರೆ. ಮೇನ್ಲಿ ಇವರು ಪಶುಪಾಲನೆಯನ್ನ ಜಾಸ್ತಿ ಮಾಡ್ತಿದ್ರು. ಪ್ರಾಣಿ ಹಸು, ಎಮ್ಮೆ, ಕರುಗಳನ್ನ ನಾಯಿ ನೋಡಿ. ಗೌಳಿಗರು ಬೇಸಿಕಲಿ ಯಾವ ಕಡೆ ಇರ್ತಾರೆ ಅಂದರೆ ಉತ್ತರ ಕರ್ನಾಟಕ ಅಲೆಮಾರಿ ನಾಡಿನ ಪ್ರದೇಶದಲ್ಲಿ ಇರ್ತಾರೆ ಇವರು. ಪಾತ್ರೆ ಗಿತ್ರೆ ಎಲ್ಲ ತೊಳಿತವ್ರೆ. ಅಮ್ಮ ಬೇಗ ಪಾತ್ರೆ ತೊಳೆದು ಬನ್ನಿ, ಟೀ ಮಾಡ್ಕೊಂಡು ಬನ್ನಿ. ಇವರು ಹಸು, ಎಣ್ಣೆ, ಕರುಗಳನ್ನು ಹಾಕ್ತಾರಲ್ಲ, ಸೊ ಮಜ್ಜಿಗೆ ಕಡಿಯೋರು. ಮಜ್ಜಿಗೆ ಕಡಿತಾರೆ. ಹಿಂದಿ ಮಾತಾಡಿ ನಗ್ತಾ ಇದೆ ನೋಡು. ನೋಡಿ ಏಯ್. ಇವರ ಒಲೆ, ದೊಡ್ಡದಾಗಿರೋ ಅಡುಗೆ ರೂಮು.
ಬೆಡ್ರೂಮ್ ಬಂದ್ಬಿಟ್ಟು ಸ್ವಲ್ಪ ಕ್ಲೋಸ್ ಎನ್ವಿರಾನ್ಮೆಂಟ್ ಇದೆ. ಆ ಕಡೆ ಓಪನ್ ಕ್ಲೋಸ್. ವೆಂಟಿಲೇಷನ್ ಅಂತೆ ಶೋಭಾ ಅವ್ರ ಪ್ರಕಾರ. ಇದು ಅಡುಗೆ ಮನೆ ತೋರಿಸಿ. ವಿಶಾಲವಾದ ಅಡುಗೆ ಮನೆ. ಈ ಥರ ಮನೆ ಇರ್ತಿದ್ವು. ಇವರು ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿ ಪೂಜೆ ಕುಣಿತ ನಡೀತಾ ಇದೆ ನೋಡಿ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಳ್ಳಿ ಕಡೆ ಅವಾಗ ಪೊಲೀಸ್ ಸ್ಟೇಷನ್ ಅಂತ ಇರಲಿಲ್ಲ, ಪಂಚಾಯತಿ ಕಟ್ಟಿತ್ತು ನೋಡಿ, ಪಂಚಾಯತಿ. ಆಗಿನ ಕಾಲದ ಬೋರ್ವೆಲ್, ನಾವು ಅವಾಗೆಲ್ಲ ಇದರಲ್ಲೇ ನೀರು ಹಿಡಿತಿದ್ವಿ. ಇವಾಗಲೂ ನಿಮ್ಮೂರಲ್ಲಿ ಯಾರಾದರೂ ಯೂಸ್ ಮಾಡ್ತೀರಾ ಇದನ್ನ? ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಮುಂದೆ ಬರ್ತಾ ಇರುತ್ತೆ, ಹಾಗೆ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.